ಬ್ರಹ್ಮಾವರದತ್ತ ತಿಮರೋಡಿಯನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಪೊಲೀಸರು. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬ್ರಹ್ಮಾವರದತ್ತ ತಿಮರೋಡಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ವಶಕ್ಕೆ ಪಡೆದ ನಂತರದಲ್ಲಿ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬೆಳ್ತಂಗಡಿ ದಾಟಿ ಆಯಿತು, ಅದನ್ನ ಗಮನಿಸಿದ್ವಿ. ಅದರ ನಂತರದಲ್ಲಿ ಉಜಿರೆ ದಾಟಿ ಈಗ ಹೋಗ್ತಾ ಇರೋದು ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ವಿ. ಲೈವ್ ವಿಜುವಲ್ಸ್ ಅದು. ಉಜಿರೆ ದಾಟಿ ಈಗ ಹೋಗ್ತಾ ಇರುವಂತಹ ದೃಶ್ಯ. ಪೊಲೀಸರ ವಾಹನ, ಅದರ ಮುಂದುಗಡೆ ಇರುವಂತದ್ದು ತಿಮರೋಡಿ ಇರುವಂತಹ ಖಾಸಗಿ ವಾಹನ. ಖಾಸಗಿ ವಾಹನದಲ್ಲೇ ತೆರಳಿದ್ರು, ಪೊಲೀಸರ ವಾಹನದಲ್ಲಿ ಬರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಟ್ಟು ಕೂಡ ಹಿಡಿದ್ರು. ಬೆಳ್ತಂಗಡಿ, ಉಜಿರೆ, ಅಲ್ಲಿಂದ ಗುರುವಾಯೂರ್ಕೆರೆ, ಆ ನಂತರದಲ್ಲಿ ಹಾಗೆ ಮುಂದುವರೆದು ಹೋದಂತಹ ಸಂದರ್ಭದಲ್ಲಿ ಕಾರ್ಕಳ, ನಂತರ ಉಡುಪಿ, ಬ್ರಹ್ಮಾವರ ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಪೊಲೀಸರು ವಶಕ್ಕೆ ಪಡೆದ್ರು ತಿಮರೋಡಿ ಅವರನ್ನ. ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಸದ್ಯಕ್ಕೆ. ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ತಿಮರೋಡಿ ಒಂದಷ್ಟು ಮಾತಾಡಿದ್ರು. ಇದೆಲ್ಲವೂ ಕೂಡ ಎಸ್ಐಟಿಯನ್ನ ಮುಗಿಸಿ ಬಿಡುವಂತ ಅಥವಾ ನಿಲ್ಲಿಸುವಂತಹ ಹುನ್ನಾರ ಅನ್ನುವಂಥದ್ದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿರೋದು. ಜೊತೆಯಲ್ಲಿ ನಮ್ಮನ್ನ ಪೊಲೀಸರು ಕರ್ಕೊಂಡು ಹೋಗಿ ಏನಾದ್ರೂ ಮಾಡಿಬಿಡ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಅಥವಾ ಆ ರೀತಿ ಏನಾದ್ರೂ ಆದ್ರೆ ಜನ ದಂಗೆ ಹೇಳ್ತಾರೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ರೈಟ್ ನಾವು ಯಾವ ಸ್ಪಾಟ್ ಅಲ್ಲಿದ್ದೀರಾ, ಯಾವ ಪ್ರದೇಶದಲ್ಲಿದ್ದೀರಾ? ಸುಮ್ಮನೆ ಕರ್ಕೊಂಡು ಹೋಗ್ತಾರೆ, ಎಲ್ಲಾದ್ರೂ ಕೊಂಡೋಗಿ ಪೊಲೀಸರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ನಮ್ಮ ಪ್ರತಿನಿಧಿ ಮಾರುತಿ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸದ್ಯಕ್ಕೆ ಗಮನಿಸ್ತಾ ಇರುವಂತಹ ವಿಜುವಲ್ಸ್, ಲೈವ್ ವಿಜುವಲ್ಸ್. ಸದ್ಯಕ್ಕೆ ಬೆಳ್ತಂಗಡಿ ದಾಟಿ ಆದ ನಂತರದಲ್ಲಿ ಉಜಿರೆಯನ್ನ ಕೂಡ ದಾಟಿ ಈಗ ಹೋಗ್ತಾ ಇರುವಂತದ್ದು ಪೊಲೀಸ್ ವಾಹನ. ಅದರ ಮುಂದೆ ಇರುವಂತಹ ವಾಹನ ಅದೇ ಮಹೇಶ್ ಶೆಟ್ಟಿ ತಿಮರೋಡಿ ಇರುವಂತಹ ಖಾಸಗಿ ವಾಹನ. ಖಾಸಗಿ ವಾಹನದಲ್ಲಿ ತೆರಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ. ಅವರನ್ನ ವಶಕ್ಕೆ ಪಡೆಯಲಾಯಿತು. ವಶಕ್ಕೆ ಪಡೆದ ನಂತರದಲ್ಲಿ ಈಗ ಬ್ರಹ್ಮಾವರದತ್ತ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಈಗ ಕರೆಕ್ಟ್ ಈಗ ಇಲ್ಲಿಂದ ಎಕ್ಸಾಕ್ಟ್ ಆಗಿ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸ್ತಾರಾ ಅಥವಾ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಮಾರುತಿ ಮಾಹಿತಿಯನ್ನ ನೀಡ್ತಾರೆ. ಮಾರುತಿ, ಈಗ ಸದ್ಯಕ್ಕೆ ಎಲ್ಲಿದ್ದೀರಾ ಅನ್ನುವಂತಹ ಪ್ರಶ್ನೆ. ಹೀಗಾಗಿ ಸದ್ಯ ಪೊಲೀಸ್ ಜನರ ಜೊತೆ ಮಾತನಾಡುವಂತ ಪ್ರಯತ್ನವನ್ನು ಕೂಡ ತಿಮರೋಡಿ ಅವರು ಮಾಡ್ತಾ ಇದ್ದಾರೆ. ಪೊಲೀಸರು ಅವ್ರಿಗೆ ನೇರವಾಗಿ ನಿಲ್ಲಿಸಿಕೊಟ್ಟು ಮಾತನಾಡಕ್ಕೆ ಅವಕಾಶ ಕೊಟ್ಟಿದ್ರು. ಪೊಲೀಸರು ಮಾತುಕತೆ ಆಯ್ತು. ಒಂದಿಷ್ಟು ಅಧಿಕಾರಿಗಳು ಕೂಡ ಅವ್ರ ಜೊತೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ನಡು ರಸ್ತೆಯಲ್ಲಿ ಶಂಕರದಲ್ಲಿ ನಡು ರಸ್ತೆಯಲ್ಲೂ ಕೂಡ ನೋಡ್ತಿರ್ಬೋದು ವಾಹನವನ್ನು ತಡೆ ಅಂದ್ರೆ ಎಡಭಾಗದಲ್ಲಿ ವಾಹನ ನಿಲ್ಲಿಸಿ ಅವರ ಜೊತೆಗೆ ಬಂದಂತ ಫಾಲೋ ಮಾಡ್ತಾ ಇದ್ರು. ಅವ್ರನ್ನ ಹೋಗಿ ಏನೋ ಒಂದು ಮಾತನ್ನು ಹೇಳಿದ್ರು ಅಥವಾ ಏನಾದ್ರು ಬೇರೆ ವಿಷಯಗಳನ್ನು ಮಾತಾಡಬೇಕು. ಪ್ರಮುಖವಾಗಿ ಮಾತನಾಡುವ ವ್ಯವಸ್ಥೆಗಳಿದೆ. ಹೊಸದ ವಾಹನ ಜಿಲ್ಲೆಗೆ ಮುಂದಾಗುವಂತ ಅನ್ಸುತ್ತೆ. ಈಗ ಪ್ರಮುಖ ನೋಡ್ತಿರೋ ದೃಶ್ಯದಲ್ಲಿ ಯಾವ ರೀತಿ ವಾಹನಗಳು ಹೋಗ್ತಾ ಇದಾವೆ. ಹೋಗುವಂತ ವಾಹನಗಳು ಹಿಂದೆ ಜನ ಬರ್ತಿದ್ದಾರೆ. ಅವರ ಪರವಾಗಿರುವಂತ ಆಲೋಚನೆ ಇದ್ದಾರೆ. ಅವರನ್ನು ವಿಷಯ ಮಾತನಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೊಲೀಸರು ಕೂಡ ಹರಸಾಟ ಪಡ್ತಾ ಇರುವಂತದ್ದು. ವಾಹನಗಳನ್ನ ನೇರವಾಗಿ ಏನ್ ಜೀಪ್ ಹೋಗ್ತಾ ಇದ್ದಾರೆ ಪೊಲೀಸರ ವಾಹನಗಳು. ಸಂಧಾನ ವಾಹನಗಳನ್ನು ಕೂಡ ದಾಟಿಸಿ ಮುಂದುಗಡೆ ಹೋಗ್ಲಿಕ್ಕೆ ಅವರ ಫಾಲೋವರ್ಸ್ ಕೂಡ ಮುಂದಾಗ್ತಾ ಇದ್ದಾರೆ. ಪೊಲೀಸರನ್ನು ಕೂಡ ದಾಟುವಂತ ವ್ಯವಸ್ಥೆ ಆಗಿರುವಂತದ್ದು. ಪ್ರಮುಖವಾಗಿ ಹೇಳಿದ್ರೆ ಬ್ರಹ್ಮಾವರವನ್ನು ಮುಟ್ಟುವವರೆಗೂ ಈ ಒಂದು ನೋಡಿ ಗಾಡಿಗಳೆಲ್ಲೇ ಕೂಡ ತಿಮರೋಡಿಯವರ ಫಾಲೋವರ್ಸ್ ಮಾರುತಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಅಲ್ಲಿ ಮಾರ್ಗ ಮಧ್ಯದಲ್ಲಿ ಒಂದು ಕಡೆಯಲ್ಲಿ ನಿಲ್ಲಿಸಲಾಯಿತು. ಆಗ ಗಿರೀಶ್ ವಟ್ಟಣ್ಣನವರು ಹಾಗೂ ಅಲ್ಲಿದ್ದಂತ ಒಂದಷ್ಟು ಬೆಂಬಲಿಗರು ಮಾತುಕತೆಯನ್ನ ಕೂಡ ನಡೆಸಿದ್ರು. ಆಗ ನಮ್ಮ ಕ್ಯಾಮರಾ ದತ್ತ
ಆಲ್ ಇಸ್ ವೆಲ್ ಅನ್ನುವಂತ ರೀತಿಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಥಮ್ಸ್ ಅಪ್ ಕೂಡ ತೋರಿಸಿದ್ರು. ಅದನ್ನ ಕೂಡ ಗಮನಿಸಿದ್ವಿ. ಈಗ ಸದ್ಯಕ್ಕೆ ಬ್ರಹ್ಮಾವರದತ್ತ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. SIT ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸರು ನಮ್ಮನ್ನು ಕೊಲೆ ಮಾಡಿ ಬಿಸಾಡಬಹುದು. ಜನಗಳು ದಂಗೆ ಹೇಳ್ತಾರೆ ಈ ರಾಜ್ಯದಲ್ಲಿ. ಎಲ್ರು ಎದ್ದೇಳ್ಬೇಕು, ಜನಗಳು ತೋರಿಸ್ಬೇಕು ಇವ್ರಿಗೆ. ಪೊಲೀಸರು ಬಂದು ನೋಡ್ತಾ SIT ಮುಚ್ಚಿಸ್ಲಿಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಜೆಪಿ ಸರ್ಕಾರ ಬಿಜೆಪಿ ಅವರು ಮಾಡಿದಂತ ಪಾಪದ ಸರ್ ವಾರಂಟ್ ತಂದಿಲ್ವಾ? ವಾರಂಟ್ ಇಲ್ಲ, ಏನಿಲ್ಲ ಸರ್. ಸುಮ್ನೆ ಕರ್ಕೊಂಡು ಹೋಗ್ತಾರೆ. ಎಲ್ಲಾದ್ರೂ ಕೊಂಡೋಗಿ ಪೊಲೀಸರು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಕೆಲ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅರೆಸ್ಟ್ ಮಾಡಿರೋದು ಉಡುಪಿಯ ಬ್ರಹ್ಮಾವರದಲ್ಲಿ ದಾಖಲಾಗಿರುವ ಪ್ರತ್ಯೇಕವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. BL ಸಂತೋಷ್ ಅವರ ವಿರುದ್ಧ, ಧರ್ಮಸ್ಥಳದ ವಿರುದ್ಧ, ಹಾಗೆ ಸಮುದಾಯಗಳ ನಡುವೆ ಭಾವನೆಗಳನ್ನ ಕೆರಳಿಸುವಂತಹ ಹೇಳಿಕೆಗಳನ್ನ ಸೋಷಿಯಲ್ ಮೀಡಿಯಾದ ಇಂಟರ್ವ್ಯೂ ಒಂದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನೀಡಿದ್ರು ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ದಾಖಲಾಗಿರುವ ಕೇಸ್ ಇದು. ಇದರ ವಿಚಾರಣೆಗೆ ಅಂತ ಹೇಳಿ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ತಿಮರೋಡಿ ಅವರು ಹೇಳ್ತಾರೆ, SITಯನ್ನ ಬಂದ್ ಮಾಡಿಸ್ಲಿಕ್ಕೆ ಈ ಪ್ರಯತ್ನ ಮಾಡಲಾಗ್ತಾ ಇದೆ. ಹೆಂಗ್ ಕನೆಕ್ಟೆಡ್? ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗ್ ಮಾತನಾಡಿದ್ರು ಅಂತ ಹೇಳಿ ಕೇಸ್ ದಾಖಲಾಗಿರೋದು, ಅದಕ್ಕೆ ವಿಚಾರಣೆ ನಡೀತಾ ಇರೋದು. ಇವ್ರನ್ನ ವಶಕ್ಕೆ ಪಡೆದ್ರೆ SIT ತನಿಖೆ ಹೇಗೆ ನಿಂತೋಗುತ್ತೆ? ಈ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. ಎರಡನೆಯದ್ದು, ಪೊಲೀಸರು ನಮ್ಮನ್ನ ಕರ್ಕೊಂಡು ಹೋಗಿ ಎಲ್ಲಾದ್ರೂ ಕೊಂದು ಹಾಕಬಹುದು ಅಂತ ಕೂಡ ಹೇಳ್ತಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು. ಪೊಲೀಸರು ಹಿಂಗೆ ವಶಕ್ಕೆ ಪಡೆದವ್ರನ್ನೆಲ್ಲ ಕೊಲೆ ಮಾಡ್ತಾ ಹೋಗಿದ್ರೆ ಇಷ್ಟೊತ್ತಿಗೆ ಮಾಸ್ಕ್ ಮ್ಯಾನ್ ಕೂಡ ಇರ್ತಿರ್ಲಿಲ್ವೇನೋ? ಇದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಕಸ್ಟಡಿಗೆ ಪಡೆದ ವ್ಯಕ್ತಿ ಮೈ ಮೇಲೆ ಒಂದ್ ಚಿಕ್ಕ ಗಾಯ ಆದ್ರೂ ಕೂಡ ನಾಳೆ ದಿನ ಕೋರ್ಟ್ ನಲ್ಲಿ ಪೊಲೀಸರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಹಿಂಗೆ ತಿಮರೋಡಿ ಅವರು ಹೇಳಿದ್ರು ಅಂದ ಮಾತ್ರಕ್ಕೆ ಪೊಲೀಸರು ಹಾಗೆ ಮಾಡ್ತಾರೆ ಅಂತ ಹೇಳಿ ಆ ರೀತಿಯ ವ್ಯವಸ್ಥೆಗಳಂತೂ ಇಲ್ವೇ ಇಲ್ಲ. ಅಲ್ಲಿಗೆ ಯಾರ ದಿಕ್ಕನ್ನು ತಪ್ಪಿಸೋ ಪ್ರಯತ್ನ ಮಾಡ್ತಿದ್ದಾರೆ ತಿಮರೋಡಿ ಅವರು? ಯಾಕೆ ತಮ್ಮ ಮೇಲೆ ದಾಖಲಾಗಿರುವ ಪ್ರಕರಣ ಯಾವುದು, ಯಾವ ವಿಚಾರಕ್ಕೆ ವಶಕ್ಕೆ ಪಡಿತಿದ್ದಾರೆ ಅನ್ನೋದನ್ನು ಹೇಳ್ತಾ ಇಲ್ಲ. ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ ಯಾವುದು, ಅದಕ್ಕೂ SIT ತನಿಖೆಗೂ ಏನ್ ಸಂಬಂಧ, ಅದಕ್ಕೂ ಸೌಜನ್ಯ ಹೋರಾಟಕ್ಕೂ ಏನ್ ಸಂಬಂಧ? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಬಾಯಿಗೆ ಬಂದ ಹಾಗೆ ವ್ಯಕ್ತಿ ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ, ಹಾಗೆ ಒಂದು ಧರ್ಮಕ್ಷೇತ್ರದ ವಿರುದ್ಧವಾಗಿ, ಆ ಧರ್ಮಾಧಿಕಾರಿಗಳ ಕುಟುಂಬದ ವಿರುದ್ಧವಾಗಿ ಬಾಯಿಗೆ ಬಂದಂಗ್ ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ದಾಖಲಾಗಿರುವ ಪ್ರಕರಣ ಇದು. ಪೊಲೀಸರು ಅವ್ರ ಕರ್ತವ್ಯ ಮಾಡ್ತಿದ್ದಾರೆ. ರಾಜೀವ್ ಕುಲಾಲ್ ಅನ್ನೋರು ದಾಖಲು ಮಾಡಿರುವ ಕಂಪ್ಲೇಂಟ್, ಈ ಕಂಪ್ಲೇಂಟ್ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ಲಿಕ್ಕೆ ವಶಕ್ಕೆ ಪಡೆದಿದ್ದಾರೆ ತಿಮರೋಡಿ ಅವರು. ಆದ್ರೆ ತಿಮರೋಡಿ ಅವರು ಅವ್ರ ಬೆಂಬಲಿಗರು ಹೇಳ್ತಿದ್ದಾರೆ, ಇದು SIT ತನಿಖೆಯನ್ನ ಮುಚ್ಚಾಕ್ಲಿಕ್ಕೆ ಮಾಡ್ತಾ ಇರುವ ಪ್ರಯತ್ನ. ಅದು ಹೇಗ್ ಸ್ವಾಮಿ? ಏನ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೇಳಿಕೆ ಆಧಾರದ ಮೇಲೆನ SIT ರಚನೆ ಆಗಿರೋದು? SIT ರಚನೆ ಆಗಿರೋದು ದೂರುದಾರ, ಆ ಅನಾಮಧೇಯ, ಅನಾಮಿಕ, ಮಾಸ್ಕ್ ಮ್ಯಾನ್ ಆತನ ಹೇಳಿಕೆ ಆಧಾರದ ಮೇಲೆ. ತಿಮರೋಡಿ ಅವರು ಹಿಂಗೊಂದು ಹೇಳಿಕೆ ನೀಡೋ ಮೂಲಕ, ತಮ್ಮನ್ನು ವಶಕ್ಕೆ ಪಡೆಯೋ ಮೂಲಕ SITಯನ್ನು ಮುಚ್ಚಾಕ್ತಾರೆ ಅಂತ ಹೇಳೋ ಮೂಲಕ ತಮಗೂ ದೂರುದಾರನಿಗೂ ಸಂಬಂಧ ಇದೆ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡಂಗ